ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ನಾನು ರಾಜಕಾರಣಕ್ಕೆ ಬಂದಿರೋದು. ನನ್ನ ಪಾರ್ಟಿನ ಯಾವನ್ ಪ್ರಶ್ನೆ ಮಾಡಿದ್ರು ಪ್ರಶ್ನೆ ಮಾಡ್ತೀನಿ. ನೆಕ್ಸ್ಟ್ ಎಲೆಕ್ಷನ್ ಬಂದಿರೋನಲ್ಲ, ನೆಕ್ಸ್ಟ್ ಜನರೇಷನ್ ಬಂದಿರೋನ್ ನಾನು. ಬಿಜೆಪಿ ಅವರು ಚಾಲೆಂಜ್ ಗಿಲೆಂಜ್ ಮಾಡಿದ್ರೆ ರಿಪ್ಲೈ ಹಿಂಗೆ ಇರುತ್ತೆ. ಮುಸ್ಲಿಂ ಮತಗಳು ಎಲ್ಲೂ ಕೂಡ ಹೋಗಲ್ಲ, ಇಲ್ಲೇ ಇರ್ತಾವಂತೀರಾ? ಮುಸ್ಲಿಮ್ಸ್ 100% ನಮ್ ಸಮರ್ಥಕ ಆಗ್ತಾರೆ. ಮುಸ್ಲಿಂ ದೇಶಭಕ್ತಿಯನ್ನ ಪ್ರಶ್ನೆ ಮಾಡಿದ್ದು ಬಿಜೆಪಿ ಅವರು. ಅವ್ರ ಮನೆ ಹೆಣ್ಣು ಮಕ್ಕಳನ್ನ ಕೆಟ್ಟದಾಗಿ ಮಾತಾಡಿದ್ದು ಬಿಜೆಪಿ ಅವರು. ಅವ್ರ ಆಚಾರನ ಪ್ರಶ್ನೆ ಮಾಡಿದ್ದು ಬಿಜೆಪಿ ಅವರು. ಅದ್ ಹೆಂಗ್ರಿ ಅವ್ರು ಓಟ್ ಹಾಕ್ತಾರೆ? ಅಂದ್ರೆ ಪ್ರದೀಪ್ ಈಶ್ವರ್ ಅವರು ಗೇಮ್ ಚೇಂಜರ್ ಆದ್ರ ದಾವಣಗೆರೆ ಉಪ ಚುನಾವಣೆಯಲ್ಲಿ ಅಂತ. ಖಂಡಿತವಾಗೂ ಮೈನಾರಿಟೀಸು ಅಹಿಂದ ಓಟುಗಳು ಖಂಡಿತವಾಗೂ ನಮ್ ಸಮರ್ಥಕ್ಕೆ ಬರುತ್ತೆ ಅಂತ ನನ್ನ ನಂಬಿಕೆ ಇದೆ. ಸರ್, ಈಗ ಪ್ರದೀಪ್ ಈಶ್ವರ್ ಅವರು ದಾವಣಗೆರೆ ಚುನಾವಣೆಯಲ್ಲಿ ಗೇಮ್ ಚೇಂಜರ್ ಆದ್ರ ಅಂತ ಖಂಡಿತವಾಗೂ ನನ್ನ ನಂಬಿಕೆ ಇದೆ. ಅಹಿಂದ ಓಟುಗಳು ನಮ್ ಸಮರ್ಥಕ್ಕೆ ತರೋದ್ರಲ್ಲಿ ನಮ್ಮ ಪಕ್ಷ ನಾವೆಲ್ಲರೂ ಯಶಸ್ವಿ ಆಗ್ತೀವಿ ಅಂತ. ಅಂದಾಜು ಎಷ್ಟು ಮತಗಳ ಅಂತರದಲ್ಲಿ ಗೆಲ್ತಾರೆ ಸರ್? ನಾನೊಂದು 35,000 ರಿಂದ 45,000 ಮೆಜಾರಿಟಿ ಅಂತ ಅನ್ಕೊಂಡಿದ್ದೀನಿ. ಈಗ ಅಹಿಂದ ನಾಯಕ ಅಂತ ಒಪ್ಕೊಂತಿದ್ದಾರೆ. ಎಸ್, ಅಹಿಂದ ಓಟುಗಳನ್ನ ನಮ್ಮ ಪಾರ್ಟಿಗೆ ತರೋದೇ ನನ್ನ ಜವಾಬ್ದಾರಿ. ಇಷ್ಟು ದಿನ ಪ್ರಚಾರ ಮಾಡ್ತೀರಿ ಸರ್? ಇಲ್ಲಿ ಇರ್ತೀನಿ, 10 ದಿನಾನೂ ಇರ್ತೀನಿ. ಯಾರ್ಯಾರು ಬರ್ಬೋದು ಸರ್? ಇವತ್ತು ಎಲ್ಲರೂ ಬರ್ತಾ ಇದ್ದಾರೆ. ಇವತ್ತು